ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರೋ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಮುಖಾಂತರ ಯಾವ ರೀತಿ ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಈ ಒಂದು ವಿಡಿಯೋ ಹೌಸ್ ವೈಫ್ ಯಾರೆಲ್ಲ ಇದ್ದೀರಾ ನಿಮ್ಗಳಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಸ್ಟೂಡೆಂಟ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗಳಿಗೂ ಕೂಡ ಈ ಒಂದು AI ಅನ್ನೋದು ಯೂಸ್ ಆಗುತ್ತೆ. ಸೊ ಇದ್ರ ಮುಖಾಂತರ ನಾವು ಯಾವ್ಯಾವೆಲ್ಲ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಇದು ನಿಮಗೆ ಇದರಲ್ಲಿ ಅಡ್ವಾಂಟೇಜಸ್ಗಳು ಕೂಡ ಇದೆ, ಅದೇ ರೀತಿ ಡಿಸ್ಅಡ್ವಾಂಟೇಜಸ್ಗಳು ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ್ಯಾವೆಲ್ಲ ರೀತಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಒಂದು ದಾರಿ ಬಂದು ಕಂಟೆಂಟ್ ರೈಟಿಂಗ್. ಸೊ ನೀವು ಕಂಟೆಂಟ್ ರೈಟಿಂಗ್ ಮುಖಾಂತರ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಹೆಂಗೆ ಅಂತ ನೀವು ಕೇಳ್ಬೋದು. ಸೊ ಎಕ್ಸಾಂಪಲ್ ಒಂದೆರಡು ಉದಾಹರಣೆಗಳು ಕೂಡ ಕೊಡ್ತೀನಿ. ಸೊ ಮೊದಲನೇದು ಬಂದು ನೀವು ಯೂಟ್ಯೂಬ್ ಮಾಡ್ತೀರಾ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೀವು ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ತೀರಾ ಅಂದರೆ ಇಲ್ಲಿ ನೀವು ಈ ಒಂದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯ ತಗೊಂಡು ಸ್ಕ್ರಿಪ್ಟ್ನ ಬರೆಸ್ಕೊಬೋದು. ಸೊ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಇವಾಗ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತೀನಿ. ಈಗ ನಾನು ಈ ಮೊಬೈಲ್ ರಿವ್ಯೂ ಮಾಡಬೇಕು. ಈ ಮೊಬೈಲ್ ರಿವ್ಯೂ ಮಾಡೋದಕ್ಕೆ ನಾನು ಏನಂತ ರಿವ್ಯೂ ಮಾಡಬೇಕು, ನನಗೆ ಏನು ನಾಲೆಡ್ಜ್ ಇಲ್ಲ. ಸೊ ಏನೇನು ಹೇಳ್ಬೇಕು ಈ ಮೊಬೈಲ್ ಬಗ್ಗೆ, ಸೊ ಏನೇನು ತಿಳಿಸ್ಬೇಕು ನನಗೆ ಗೊತ್ತಿಲ್ಲ. ನಾನು AI ಮೊಬೈಲ್ ರಿವ್ಯೂ ಮಾಡೋದು ಹೆಂಗೆ ಅಂತ ಕೇಳ್ತು ಅಂದರೆ ಇದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡುತ್ತೆ. ಸೊ ಹೆಂಗೆ ಅಂತ ಕೂಡ ನೀವು ಕೇಳ್ಬೋದು. ಸೊ ಇವಾಗ ಒಂದು ಮೊಬೈಲಲ್ಲಿ ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಯಾವ ರೀತಿ ಇದೆ, ಡಿಸ್ಪ್ಲೇ ಯಾವ ರೀತಿ ಇದೆ, ಪ್ರೊಸೆಸರ್ ಯಾವ ರೀತಿ ಇದೆ, ಬ್ಯಾಟ್ರಿ ಯಾವ ರೀತಿ ಇದೆ, ಇದೆಲ್ಲ ನಮಗೆ ಗೊತ್ತಿರಬೇಕು. ಅದೇ ರೀತಿ ಇದನ್ನು ನಾವು ಆರ್ಡರ್ ವೈಸ್ ಹೇಳಬೇಕು. ಸೊ ಸುಮ್ಮನೆ ಬ್ಯಾಟ್ರಿ ಹೆಂಗಿದೆ, ಕ್ಯಾಮ್ರಾ ಹೆಂಗಿದೆ, ಡಿಸ್ಪ್ಲೇ ಯಾವ ರೀತಿ ಇದೆ, ಪ್ರೊಸೆಸರ್ ಯಾವ ರೀತಿ ಇದೆ, ಈ ರೀತಿ ಇದೆ, ಹಂಗೆ ಹಿಂಗೆ ಅಂತ ನಾವು ಹೆಂಗೆಗೋ ಬಾಯಿಗೆ ಬಂದಾಗ ಹೇಳೋಕ್ಕಾಗಲ್ಲ. ಸೊ ಅದರದ್ದೇ ಆದ ಒಂದು ಮೆಥಡ್ ಇರುತ್ತೆ. ಸೊ ಅದನ್ನು ನಾವು ಸ್ಕ್ರಿಪ್ಟ್ ರೈಟಿಂಗ್ ಮುಖಾಂತರ ನಾವು AI ಸಹಾಯ ತಗೊಂಡು ಸ್ಕ್ರಿಪ್ಟ್ ರೈಟ್ ಮಾಡಿಸ್ಕೊಂಡು ಅದ್ರ ಮುಖಾಂತರ ನಾವು ಸ್ಪೆಸಿಫಿಕೇಷನ್ನ ಒಂದು ಆರ್ಡರ್ ವೈಸಲ್ಲಿ ಹೇಳ್ತು ಅಂದರೆ ಜನಗಳಿಗೂ ಕೂಡ ಅರ್ಥ ಆಗುತ್ತೆ. ಅದೇ ರೀತಿ ವಿಡಿಯೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಸ್ಕ್ರಿಪ್ಟ್ ರೈಟಿಂಗ್ ಮಾಡಿಸ್ಕೊಬೋದು. ಅದೇ ರೀತಿ ನೆಕ್ಸ್ಟು ಆರ್ಟಿಕಲ್ ಕೂಡ ನೀವು ಬರೆದು ಅರ್ನಿಂಗ್ಸ್ ಮಾಡ್ಬೋದು. ಆರ್ಟಿಕಲ್ ಅಂದರೆ ವೆಬ್ಸೈಟ್ ನೋಡಿರ್ತೀರಾ ಅಂದ್ಕೊಳ್ಳಿ, ವಿಕಿಪೀಡಿಯಾ ವೆಬ್ಸೈಟ್ ಆಗಿರ್ಬೋದು, ಇಂಡಿಯನ್ ಮಾರ್ಟ್ ಆಗಿರ್ಬೋದು, ಈ ರೀತಿ ದೊಡ್ಡ ದೊಡ್ಡ ವೆಬ್ಸೈಟ್ಗಳಿದ್ದಾವೆ ನೋಡಿ. ಸೊ ಈ ರೀತಿ ನೀವು ಕೂಡ ಓನ್ ವೆಬ್ಸೈಟ್ನ ಕ್ರಿಯೇಟ್ ಮಾಡೋ ಮುಖಾಂತರ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಅದರಲ್ಲಿ ಆರ್ಟಿಕಲ್ಸ್ ಹಾಕೋ ಮುಖಾಂತರ ಅರ್ನಿಂಗ್ಸ್ ಮಾಡ್ಬೋದು. ಸೊ ಆರ್ಟಿಕಲ್ಸ್ ಬಂದು ತುಂಬ ಜನಕ್ಕೆ ಹಾಕೋದಕ್ಕೆ ಐಡಿಯಾನೇ ಇರಲ್ಲ, ಯಾವ ಟಾಪಿಕ್ ಮೇಲೆ ಬರೆಯೋದು, ಸೊ ಆರ್ಟಿಕಲ್ಸ್ ಯಾವ ರೀತಿ ಬರೆಯೋದು, ಹೆಂಗೆ ಏನು ಅಂತ ತುಂಬ ಜನಕ್ಕೆ ಐಡಿಯಾ ಇರಲ್ಲ. ಸೊ ಅಂಥವರು ಈ ಒಂದು AI ಒಂದು ಯೂಸ್ ಮಾಡಿಕೊಂಡು ಈ ಒಂದು ಆರ್ಟಿಕಲ್ಸನ್ನು ಕೂಡ ಬರಿಬೋದು. ಸೊ ಬರೆದು ಒಂದು ಚಿಕ್ಕ ಪುಟ್ಟ ಚೇಂಜಸ್ಗಳು ಮಾಡಿ, ಪದ ಬಳಕೆಯಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿ ಅದರಿಂದ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು ವೆಬ್ಸೈಟಿಂದ. ಸೊ ಇದು ಕೂಡ ನಿಮಗೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ಇದು ಕಂಟೆಂಟ್ ರೈಟಿಂಗಲ್ಲಿ ನಿಮಗೆ ಎರಡು ಉದಾಹರಣೆ ಕೊಟ್ಟು ಹೇಳಿದ್ದು. ಸೊ ಈ ರೀತಿ ನಿಮಗೆ ಕಂಟೆಂಟ್ ರೈಟಿಂಗಲ್ಲಿ ಅರ್ನಿಂಗ್ಸ್ ಇದೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಇನ್ನು ನೆಕ್ಸ್ಟು ಯಾವ್ಯಾವ AI ವೆಬ್ಸೈಟ್ ಇದೆ ಅಂತ ನೀವು ಕೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಒಂದು AI ವೆಬ್ಸೈಟ್ಸ್ಗಳಿದ್ದಾವೆ, ಸೊ ಯಾವ್ದು ಬೆಸ್ಟ್ ಇದೆ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ಇವಾಗ ಐಡಿಯಾಸ್ಗಳು ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ಎರಡನೇ ಒಂದು ದಾರಿ ಬಂದು ನಿಮಗೆ ಫ್ರೀಲ್ಯಾನ್ಸಿಂಗಲ್ಲೂ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಫ್ರೀಲ್ಯಾನ್ಸಿಂಗ್ ಅಂದರೆ ಏನಪ್ಪ ಅಂದರೆ, ಇವಾಗ ನಾನು ಯೂಟ್ಯೂಬರ್ ಅಂದ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ನಾನು ಯೂಟ್ಯೂಬರೇ, ಬಟ್ ಆದರೆ
ತುಂಬ ದೊಡ್ಡ ಯೂಟ್ಯೂಬರ್ ಏನಲ್ಲ, ಜಸ್ಟ್ ನಾನು ಹೇಳ್ತಾ ಇರೋದು. ಇವಾಗ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಿ, ನನಗೆ ತುಂಬ ಟೈಮ್ ಇರಲ್ಲ. ಸೊ ನಾನು ಬರೀ ವೀಡಿಯೋ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಇದೆ. ಇನ್ನು ಅದರಲ್ಲಿ ಎಡಿಟಿಂಗ್ ಮಾಡಿ ತಮ್ಮನೇಲ್ಗಳು ಮಾಡಿ ಎಲ್ಲ ಹಾಕೋದು ತುಂಬ ಕಷ್ಟ. ಸೊ ಹಾಗಾಗಿ ನಾನು ಇನ್ನೊಬ್ಬರಿಗೆ ಕೆಲಸ ವಹಿಸ್ತೀನಿ. ನೋಡಪ್ಪ, ನನಗೆ ಇವತ್ತಿನ ವೀಡಿಯೋ ಎಡಿಟ್ ಮಾಡಿಕೊಂಡು ನಾನು ನಿನಗೆ ಇಷ್ಟು ಅಂತ ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನಾನು ಯಾರಿಗೆ ವಹಿಸಿರ್ತೀನಿ ಅವನು ವೀಡಿಯೋ ಎಡಿಟ್ ಮಾಡಿ ತಮ್ಮನೇಲೆಲ್ಲ ಜನ್ರೇಟ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿ ನನಗೆ ಕಳಿಸ್ಕೊಡ್ತಾನೆ. ಸೊ ನಾನು ಅವನಿಗೆ ಇಂತಿಷ್ಟು ಅಂತ ಪೇ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ಸೊ ನೀವು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಫೋಟೋಸ್ಗಳ ಎಡಿಟಿಂಗ್ ಆಗಿರ್ಬೋದು, ತಮ್ಮನೇಲ್ ಎಡಿಟಿಂಗ್ ಆಗಿರ್ಬೋದು, ಗ್ರಾಫಿಕ್ಸ್ ಡಿಸೈನ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ನೀವು ಫ್ರೀಲ್ಯಾನ್ಸಿಂಗಲ್ಲಿ ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದರಲ್ಲಿ ಹೆಂಗಪ್ಪ ಅಂತ ನೀವು ಕೇಳ್ಬೋದು. ಇವಾಗ ಎಐಯಲ್ಲಿ ನೀವು ವಿಡಿಯೋ ಎಡಿಟಿಂಗಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜಸ್ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ ಬೇರೆ ಬೇರೆ ಕ್ರಿಯೇಟಿವ್ ಆಗಿ ನಿಮ್ಮದೇ ಓನ್ ಬ್ಯಾಕ್ಗ್ರೌಂಡ್ಸ್ಗಳನ್ನ ಹಾಕ್ಬೋದು. ಫೋಟೋಸ್ಗಳಲ್ಲೂ ಅಷ್ಟೇ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ನಿಮ್ಮದೇ ಓನ್ ಕ್ರಿಯೇಟಿವ್ ಬ್ಯಾಕ್ಗ್ರೌಂಡ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಅದೇ ರೀತಿ ಯುನೀಕಾಗಿ ಒಂದು ಕಲರ್ ಗ್ರೇಡಿಂಗ್ ಮಾಡ್ಬೋದು, ಜೊತೆಗೆ ಟೆಕ್ಸ್ಟ್ಗಳು ಆ್ಯಡ್ ಮಾಡ್ಬೋದು. ಸೊ ಇದೆಲ್ಲ ಆಪ್ಷನ್ಸ್ಗಳು ಇವಾಗ ಎಐಯಿಂದ ಅವೈಲೇಬಲ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಒಂದು ಕ್ರಿಯೇಟಿವ್ ಆಗಿ ನಿಮ್ಮದೇ ಓನ್ ಸ್ಟೈಲಲ್ಲಿ ನೀವು ಫೋಟೋಸ್ಗಳು ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದು ಕೂಡ ನಿಮಗೆ ಒಂದು ದಾರಿ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟು ಕೋಡಿಂಗ್. ಕೆಲವೊಬ್ಬರು ಕೋಡಿಂಗ್ಗಳನ್ನ ಬರ್ಕೊಡೋದಕ್ಕೂ ಕೂಡ ಹೇಳ್ತಾರೆ. ಸಮ್ ವೆಬ್ಸೈಟ್ಸ್ಗಳಿಗಾಗಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ಸ್ಗಳಿಗಾಗಿರ್ಬೋದು ಕೋಡಿಂಗ್ಗಳು ಬರ್ಕೊಡು ಅಂತ ಕೂಡ ಹೇಳ್ತಾರೆ. ಸೊ ಆ ಥರ ಏನಾದ್ರು ನೀವು ಕೋಡಿಂಗ್ಗಳು ಬರೆಯೋದಿತ್ತು ಅನ್ನೋಂಗಿತ್ತು ಅಂದರೆ ಸೊ ನೀವು ಅದನ್ನು ಕೂಡ ನೀವು ಈ ಒಂದು ಎಐಲಿ ಕೋಡಿಂಗ್ಗಳನ್ನ ಬರೆಸಿ ಅದರಿಂದ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದು ಕೂಡ ಒಂದು ಆಪ್ಷನ್ಸ್ ಅಂತ ಹೇಳ್ಬೋದು ಫ್ರೀಲ್ಯಾನ್ಸಿಂಗಲ್ಲಿ. ಸೊ ತುಂಬ ಚೆನ್ನಾಗಿದೆ, ಇದನ್ನು ಕೂಡ ನೀವು ಮಾಡ್ಬೋದು. ಸೊ ಫ್ರೀಲ್ಯಾನ್ಸಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಇದರಲ್ಲಿ ನಾವು ಯಾವ ರೀತಿ ಸೇರ್ಕೊಳ್ಳೋದು ಮತ್ತು ನಾವು ಯಾವ ರೀತಿ ಆರ್ಡ್ರುಗಳನ್ನ ತೊಗೊಳ್ಳೋದು, ಇದ್ರ ಬಗ್ಗೆ ಎಲ್ಲ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತು ಅಂದರೆ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಸೊ ಇದ್ರ ಮುಖಾಂತರ ನೀವು ತಿಳ್ಕೊಬೋದು. ಅದೇ ರೀತಿ ವೆಬ್ಸೈಟು ಮತ್ತು ಯೂಟ್ಯೂಬ್ ರಿಲೇಟೆಡು ಅಷ್ಟೇ ಯೂಟ್ಯೂಬಲ್ಲೇ ಚೆಕ್ ಮಾಡಿ. ಸೊ ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ವೆಬ್ಸೈಟಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತು ಅಂದರೆ ನಿಮಗೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು. ಸೊ ಇಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತು ಅಂದರೆ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋಸ್ಗಳನ್ನು ಕೂಡ ಮಾಡಾಕ್ತೀನಿ. ಸೊ ನೀವು ಕಮೆಂಟ್ ಮಾಡಿ ಕೇಳ್ತು ಅಂದರೆ ಇದನ್ನು ಕೂಡ ತಿಳಿಸ್ಬೋದು ನೀವು ನನಗೆ. ಇದು ಫ್ರೀಲ್ಯಾನ್ಸಿಂಗ್ ಬಗ್ಗೆ ಆಯಿತು. ಸೊ ಇನ್ನು ನೆಕ್ಸ್ಟು ಮೂರನೇ ಒಂದು ದಾರಿ ಬಂದು ರೆಸ್ಯೂಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಹೌದು ಫ್ರೆಂಡ್ಸ್, ನಿಮಗೆ ರೆಸ್ಯೂಮ್ ಮಾಡೋದಕ್ಕೆ ಬರಲ್ಲ, ರೆಸ್ಯೂಮ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಸೊ ನೀವು ಎಐನ ಯೂಸ್ ಮಾಡಿಕೊಂಡು ರೆಸ್ಯೂಮ್ ಕೂಡ ಪ್ರಿಪೇರ್ ಮಾಡ್ಬೋದು. ಸೊ ನಿಮ್ದು ಯಾವ್ದಾದ್ರು ಜೆರಾಕ್ಸ್ ಶಾಪ್ ಇದೆ ಅಥವಾ ಸೈಬರ್ ಸೆಂಟರ್ ಇದೆ ಅಂದರೆ ಸೊ ಇಲ್ಲಿ ನೀವು ರೆಸ್ಯೂಮ್ ಕೂಡ ಕೇವಲ 10 ನಿಮಿಷದಲ್ಲೇ ನೀವು ರೆಸ್ಯೂಮ್ನ ಪ್ರಿಪೇರ್ ಮಾಡ್ಬೋದು. ನಿಮ್ಮದೇ ಒಂದು ಟೆಂಪ್ಲೇಟ್ಸ್ಗಳಿತ್ತು ಅಂದರೆ ಸೊ ಆ ಟೆಂಪ್ಲೇಟ್ಸ್ಗೆ ನೀವು ಈ ಒಂದು ಎಐನ ಯೂಸ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಒಂದು ರೆಸ್ಯೂಮ್ನ ಬರ್ಸ್ಕೊಂಡು ಆಮೇಲೆ ನೀವು ಅದರಲ್ಲಿ ಚಿಕ್ಕ ಪುಟ್ಟ ಕರೆಕ್ಷನ್ ಮಾಡೋದು, ಲೈಕ್ ಹೆಸ್ರು ಹಾಕೋದಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಇಯರ್ಸ್ಗಳು ಹಾಕೋದಾಗಿರ್ಬೋದು, ಅಥವಾ ಕಂಪನಿಗಳ ನೇಮ್ನ ಅಡಿಷ್ನಲ್ ಆಗಿ ನೀವು ಆ್ಯಡ್ ಮಾಡಿಬಿಟ್ಟು ನೀವು ಒಂದು ರೆಸ್ಯೂಮ್ನ ಪ್ರಿಪೇರ್ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ನಿಮಗೆ ಗೊತ್ತಿಲ್ಲ, ಒಂದು ರೆಸ್ಯೂಮ್ಗೆ 300ರಿಂದ 400 ರೂಪಾಯಿ, ಯಾಕೆ 1000 ರೂಪಾಯಿ ತನಕಲೂ ಚಾರ್ಜ್ ಮಾಡ್ತಾರೆ. ಸೊ ತುಂಬ ಕಡೆ ಚಾರ್ಜಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಇದೆ. ಸೊ ಎಕ್ಸ್ಪೆಷಲಿ ನಾನು ಹೇಳೋದು ಸೈಬರ್ ಸೆಂಟ್ರು, ಜೆರಾಕ್ಸ್ ಶಾಪ್ಗಳಲ್ಲೆಲ್ಲ ನಿಮಗೆ ಇದರಿಂದ ಅರ್ನಿಂಗ್ಸ್ ಆಗುತ್ತೆ. ಸೊ ಏನು ಈಸಿಯಾಗಿ ರೆಸ್ಯೂಮ್ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಅದ್ರ ಮುಖಾಂತರ ನೋಡ್ಬೋದು. ಇಲ್ಲಾಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇದು ಮೂರನೇ ಒಂದು ದಾರಿ ಆಯಿತು. ಇನ್ನು ನಾಲ್ಕನೇ ಒಂದು ದಾರಿ ಬಂದು ಎಐ ಮುಖಾಂತರ ಆರ್ಟ್ಸ್ಗಳನ್ನು ನೀವು ಜನರೇಟ್ ಮಾಡ್ಬೋದು, ಅಂದರೆ ಡ್ರಾಯಿಂಗ್ಗಳನ್ನ ಜನರೇಟ್ ಮಾಡ್ಬೋದು. ಸೊ ಇದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಇದೆ. ಲೈಕ್ ಇದನ್ನು ಸೇಲ್ ಮಾಡ್ಬೋದು, ಡ್ರಾಯಿಂಗ್ಗಳನ್ನು ನೀವು ಜನರೇಟ್ ಮಾಡಿ ಸೊ ಇದನ್ನು ನೀವು ದುಡ್ಡಿಗೆ ಸೇಲ್ ಮಾಡ್ಬೋದು. ಸೊ ನೀವು ಓನಾಗಿ ಕ್ರಿಯೇಟಿವ್ ಆಗಿ ಜನರೇಟ್ ಮಾಡಿತ್ತು ಅಂದರೆ ಸೊ ಇದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಇದೆ. ಅದೇ ರೀತಿ ಕೆಲವರು ನನಗೆ ಇಂಥದ್ರ ಮೇಲೆ ಡ್ರಾಯಿಂಗ್ ಬೇಕು ಅನ್ನೋರು ಇರ್ತಾರೆ, ಇಂಥದ್ರ ಮೇಲೆ ನನಗೆ ಆರ್ಟ್ಸು ಅಥವಾ ಡ್ರಾಯಿಂಗ್ ಅನ್ನೋದು ಬೇಕು ಅಂತ ಕೇಳೋರು ಇರ್ತಾರೆ. ಸೊ ಹಂಗ ಥರ ಇತ್ತು ಅಂದರೆ ನೀವು ಅಂಥ ಆರ್ಡರ್ಸ್ಗಳನ್ನ ಕೂಡ ತೊಗೊಂಡು ಎಐ ಸಹಾಯದಿಂದ ನೀವು ಆ ಥರ ಡ್ರಾಯಿಂಗ್ ಅಥವಾ ಆರ್ಟ್ಸ್ಗಳನ್ನ ಬಿಡಿಸಿ ನೀವು ಕಳಿಸ್ಕೊಡ್ಬೋದು. ಸೊ ಇದರಿಂದ ಕೂಡ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಇದೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ಇದನ್ನು ಕೂಡ ನೀವು ಮನೇಲೇ ಕೂತ್ಕೊಂಡೇ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ಐದನೇ ಒಂದು ದಾರಿ ಬಂದು ಎಜುಕೇಷನ್ ಅಥವಾ ಟ್ರೈನಿಂಗ್ ರಿಲೇಟೆಡ್ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಸೊ ಹೆಂಗಪ್ಪ ಅಂತ ನೀವು ಕೇಳ್ಬೋದು. ಸೊ ಹೆಂಗೆ ಅಂದರೆ ಕೆಲವೊಂದು ದೊಡ್ಡ ದೊಡ್ಡ ಉದ್ಯೋಗಗಳಿಗೆ ನೀವು ಈ ಒಂದು ಟ್ರೈನಿಂಗ್ ಕೊಡ್ಬೋದು. ಅಂದರೆ ಯಾವ ರೀತಿ
ರೀತಿ ಎಲ್ಲ ಎಕ್ಸಾಮ್ ಬರುತ್ತೆ, ಕ್ವಶನ್ ಪೇಪರ್ಸ್ಗಳು ಯಾವ ರೀತಿ ಬರುತ್ತೆ, ಸೊ ಏನೇನೆಲ್ಲ ಒಂದು ಕ್ವಶನ್ಸ್ಗಳು ಕೇಳ್ಬೋದು. ಸೊ ಇದಕ್ಕೆಲ್ಲ ನೀವು ಟ್ರೈನಿಂಗ್ ಮಾಡ್ಬೋದು. ದೊಡ್ಡ ದೊಡ್ಡ ಜಾಬ್ಸ್ಗಳಿದ್ದಾವೆ, ಸೊ ಅಂಥ ಒಂದು ಜಾಬ್ಗಳಿಗೆ ನೀವು ಏನೇನೆಲ್ಲ ಒಂದು ಎಕ್ಸಾಮ್ಸ್ಗಳು ಬರುತ್ತೆ, ಸೊ ಅದನ್ನು ಯಾವ ರೀತಿ ನಾವು ಅಟೆಂಡ್ ಮಾಡೋದು, ಏನೇನು ಕ್ವಶನ್ಸ್ಗಳು ಕೇಳ್ತಾರೆ ಅದಕ್ಕೆ ಯಾವ ರೀತಿ ಎಲ್ಲ ನಾವು ಆನ್ಸರ್ ಮಾಡ್ಬೋದು, ಸೊ ಇದೆಲ್ಲ ನೀವು ಟ್ರೈನಿಂಗ್ ಮಾಡ್ಬೋದು. ಅಷ್ಟೇ ಯಾಕೆ, ಕೆಲವೊಂದು ಮ್ಯಾಥಮೆಟಿಕ್ಸ್ ರಿಲೇಟೆಡು ಕೂಡ ನೀವು ಟ್ರೈನ್ ಮಾಡ್ಬೋದು, ಟ್ಯೂಷನ್ಗಳನ್ನ ತೊಗೊಬೋದು. ಸೊ ಮ್ಯಾಥ್ಸ್ ರಿಲೇಟೆಡು ಟ್ಯೂಷನ್ ತಗೊಂಡು ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಇಂದ ಯೂಸ್ ಆಗುತ್ತೆ. ಸೊ ತುಂಬ ನಿಮಗೆ ಬೆನಿಫಿಟ್ಸ್ಗಳು ಈ ಎಜುಕೇಷನ್ ರಿಲೇಟೆಡು ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಕೂಡ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಇನ್ನು ನೆಕ್ಸ್ಟು 6ನೇ ಒಂದು ದಾರಿ ಬಂದು ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಥವಾ ವೆಬ್ಸೈಟ್ ಡಿಸೈನ್ ಮುಖಾಂತರ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಅರ್ನಿಂಗ್ಸ್ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮದೇ ಆದ ಓನ್ ಅಪ್ಲಿಕೇಶನ್, ಲೈಕ್ ಇವಾಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವ ರೀತಿ ರನ್ ಆಗ್ತಿದೆಯೋ ಅದೇ ರೀತಿ ನಿಮ್ಮದೇ ಓನ್ ಅಪ್ಲಿಕೇಶನ್ನ ನೀವು ಡೆವಲಪ್ ಮಾಡೋ ಮುಖಾಂತರ ಅದರಲ್ಲಿ ನಿಮ್ಮದೇ ಆದ ಓನ್ ಒಂದು ಟಾಪಿಕ್ ಇಟ್ಕೊಂಡು ಅದರದ್ದೇ ಆದ ಒಂದು ಓನ್ ಕ್ರಿಯೇಟಿವಿಟಿ ಇಟ್ಕೊಂಡು ನೀವು ಒಂದು ಅಪ್ಲಿಕೇಶನ್ ಡಿಸೈನ್ ಮಾಡಿ, ಸೊ ಪ್ಲೇಸ್ಟೋರು, ಆ್ಯಪ್ ಸ್ಟೋರ್ಗಳಲ್ಲಿ ಆ್ಯಡ್ ಮಾಡಿ ಅದಕ್ಕೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಲಿಂಕ್ ಮಾಡಿಕೊಂಡು ಅದರಲ್ಲೂ ಕೂಡ ಆ್ಯಡ್ಸ್ ರನ್ ಮಾಡಿ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲ ಕೆಲವೊಂದು ಕೋರ್ಸಸ್ಗಳು, ಇಲ್ಲ ಏನಾದರೂ ಅಡಿಷ್ನಲ್ ಆಗಿ ಸಬ್ಸ್ಕ್ರಿಪ್ಷನ್ ರಿಲೇಟೆಡ್ ಏನಾದರೂ ನೀವು ಅಪ್ಲಿಕೇಶನ್ ಡೆವಲಪ್ ಮಾಡ್ತೀನಿ ಅಂದರೆ ಸೊ ಅದ್ರ ರಿಲೇಟೆಡು ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಇಲ್ಲ ಗೇಮ್ಸ್ಗಳು ರಿಲೇಟೆಡ್ ಅಪ್ಲಿಕೇಶನ್ ಡೆವಲಪ್ ಮಾಡಿ ಅದರಿಂದ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಸೊ ಎಲ್ಲ ರೀತಿಯ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲೂ ಕೂಡ ಒಂದು ವೇ ಅಂತ ಹೇಳ್ಬೋದು. ಅದೇ ರೀತಿ ವೆಬ್ಸೈಟ್ ಡಿಸೈನಿಂಗ್, ಸೊ ತುಂಬ ಜನ ನಿಮಗೆ ಗೊತ್ತಿಲ್ಲ, ಎಷ್ಟೋ ಕಂಪನಿಗಳು ವೆಬ್ಸೈಟ್ ಡಿಸೈನಿಗೋಸ್ಕರನೇ ತುಂಬ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇದು ಕೂಡ ಫ್ರೀಲ್ಯಾನ್ಸಿಂಗಲ್ಲೇ ಬರುತ್ತೆ. ಇಲ್ಲ ಅಡಿಷ್ನಲ್ ಆಗಿ ನಿಮಗೆ ಗೊತ್ತಿರೋವಂಥ ಆರ್ಡರ್ಸ್ಗಳು ಯಾವ್ದಾದ್ರು ಬಂತು ಅಂದರೆ ಇದರಿಂದ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ಸೊ ಒಂಥರ ಇದು ಫ್ರೀಲ್ಯಾನ್ಸಿಂಗ್ ಅಂತ ಕೂಡ ಹೇಳ್ಬೋದು. ಫ್ರೀಲ್ಯಾನ್ಸಿಂಗಲ್ಲಿ ನೀವು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ವೆಬ್ಸೈಟ್ ಡಿಸೈನ್ ಮಾಡ್ಕೊಡೋದು, ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಅರ್ನಿಂಗ್ಸ್ ಇದೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಆರ್ಡರ್ಸ್ಗಳು ಬರುತ್ತೆ. ಸೊ ನಿಮ್ಮದೇ ಆದ ಓನ್ ಕ್ರಿಯೇಟಿವಿಟಿಲಿ ಕಂಪ್ನಿ ಹೆಸರು ಹಾಕಿ ಅದಕ್ಕೆ ತಕ್ಕಂಥ ಥೀಮ್ಸ್ಗಳನ್ನ ಆ್ಯಡ್ ಮಾಡಿ ಕ್ರಿಯೇಟಿವ್ ಆಗಿ ನೀವು ವೆಬ್ಸೈಟ್ನ ಡಿಸೈನ್ ಮಾಡ್ಕೊಡ್ಬೋದು, ಅಪ್ಲಿಕೇಶನ್ಸ್ಗಳನ್ನ ಬಿಲ್ಡ್ ಮಾಡ್ಬೋದು. ಸೊ ಇದರಿಂದ ಕೂಡ ನಿಮಗೆ ಅರ್ನಿಂಗ್ಸ್ ಇದೆ. ಸೊ ಇದಿಷ್ಟು ಒಂದು 6 ಮೆಥಡ್ಸ್ಗಳಾಯಿತು. ಇನ್ನು ಸಾಕಷ್ಟು ದಾರಿಗಳಿದೆ. ನೀವು ಅಲ್ಲಿ ಅರ್ನಿಂಗ್ಸ್ ಮಾಡೋದಕ್ಕೆ, ಒಂದು ಒಳ್ಳೆ ಭವಿಷ್ಯ ಕಂಡುಕೊಳ್ಳೋದಕ್ಕೆ ತುಂಬ ಆಪ್ಷನ್ಸ್ಗಳಿದೆ ಅಂತ ಹೇಳ್ಬೋದು. ನೀವು ಯಾವುದನ್ನು ಆಯ್ಕೆ ಮಾಡ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯಾವುದೇ ಹೇಳೋದಾದರೂ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವುದ್ರ ಮೇಲೆ ಒಂದು ಬೇಸಿಕ್ ನಾಲೆಡ್ಜ್ ಇದೆ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ವಹಿಸಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಯಾವ್ಯಾವೆಲ್ಲ ಒಂದು ಐಡಿಯಾಸ್ಗಳು ಅಥವಾ ದಾರಿಗಳು ಹೇಳಿದೆ ಅದರದ್ದೆಲ್ಲ ಡೀಟೇಲ್ಸು ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಪ್ರತಿಯೊಂದ್ರದ್ದು ಇಂಚು ಮಾಹಿತಿ ಸಿಗುತ್ತೆ. ಸೊ ಅದ್ರ ಮುಖಾಂತರ ಕಂಪ್ಲೀಟಾಗಿ ತಿಳ್ಕೊಂಡು ಆಮೇಲೆ ನೀವು ಅರ್ನಿಂಗ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ನು ಯಾವ್ಯಾವೆಲ್ಲ ಒಂದು AI ವೆಬ್ಸೈಟ್ಸ್ಗಳಿದೆ, ನನಗೆ ಯಾವ್ಯಾವೆಲ್ಲ ಒಂದು AI ವೆಬ್ಸೈಟ್ಸ್ಗಳು ಬೆಸ್ಟ್ ಇದೆ ಅಂತ ನೀವು ಕೇಳ್ಬೋದು. ಸೊ ನನ್ನನ್ನು ಕೇಳೋದಾದರೆ ಮೊದಲನೇದು ಬಂದು ಜೆಮಿನೈ, ಗೂಗಲ್ ಅವ್ರದ್ದೇ ಜೆಮಿನೈ ಇದೆ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಜೆಮಿನೈ ವೆಬ್ಸೈಟ್ನ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ತು ಅಂದರೆ, ಬರೀ ಜೆಮಿನೈ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತು ಅಂದರೆ ಸೊ ವೆಬ್ಸೈಟ್ ಬರುತ್ತೆ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಿಮೇಲ್ ಅಕೌಂಟ್ ಮುಖಾಂತರ ಲಾಗಿನ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ತುಂಬ ಥರ ನಿಮಗೆ ಏನೇ ಕ್ವಶನ್ಸ್ಗಳು ಕೇಳಿದ್ರು ತುಂಬ ಚೆನ್ನಾಗಿ ಈಸಿಯಾಗಿ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಜೆಮಿನೈಲಿ. ಸೊ ಇನ್ನು ನೆಕ್ಸ್ಟು 2ನೇ ಒಂದು ವೆಬ್ಸೈಟ್ ಬಂದು ಮೆಟಾ AI. ಹೌದು ಫ್ರೆಂಡ್ಸ್, ನೀವು ವಾಟ್ಸಪ್ ಯೂಸ್ ಮಾಡ್ತಾ ಇರಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಿ, ಇಲ್ಲ ಫೇಸ್ಬುಕ್ ಯೂಸ್ ಮಾಡ್ತಾ ಇರಿ. ಸೊ ಇದರಲ್ಲೇ ನಿಮಗೆ ಬೈ ಡಿಫಾಲ್ಟ್ ಆಗಿ ಮೆಟಾ AI ಅನ್ನೋ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಮೆಟಾ AI ಯೂಸ್ ಮಾಡಿಕೊಂಡು ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ ಸಾಕಷ್ಟು ಒಂದು AI ರಿಲೇಟೆಡ್ ಫೋಟೋಸ್ಗಳನ್ನ ಜನ್ರೇಟ್ ಮಾಡ್ಬೋದು, ಆರ್ಟ್ಸ್ಗಳನ್ನ ಜನ್ರೇಟ್ ಮಾಡ್ಬೋದು. ಈ ರೀತಿ ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಷ್ಟೇ ಯಾಕೆ, ನೀವು ಸ್ಕ್ರಿಪ್ಟ್ಗಳನ್ನ ರೆಡಿ ಮಾಡಿಸ್ಬೋದು. ಸೊ ಇದೆಲ್ಲ ನಿಮಗೆ ತುಂಬ ಬೆನಿಫಿಟ್ಸ್ಗಳಿದೆ ಈ ಒಂದು ಮೆಟಾ AI ಇದೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ 3ನೇ ಒಂದು ವೆಬ್ಸೈಟ್ ಬಂದು ಓಪನ್ ಸೋರ್ಸ್ ಅವ್ರದ್ದು ChatGPT ಅಂತ ಇದೆ. ಸೊ ನೀವು ಗೂಗಲಲ್ಲಿ ChatGPT ಅಂತ ಸರ್ಚ್ ಮಾಡ್ತು ಅಂದರೆ ಸೊ ಈ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ. ಸೊ ಅದೇ ರೀತಿ ಮೊಬೈಲಲ್ಲೂ ಕೂಡ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಮುಖಾಂತರ ಕೂಡ ಯೂಸ್ ಮಾಡ್ಬೋದು. ಸೊ ChatGPTಲೂ ಕೂಡ ಅಷ್ಟೇ, ನೀವು ಏನೇ ಕ್ವಶನ್ಸ್ಗಳು ಕೇಳಿ, ಏನೇ ನಿಮ್ಮದು ಡೌಟ್ಸ್ ಇರಲಿ ಪ್ರತಿಯೊಂದಕ್ಕೂ ಕೂಡ ಆನ್ಸರ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ರೆಸ್ಯೂಮ್ ಅಂತ ಹೇಳಿದ್ನಲ್ಲ, ರೆಸ್ಯೂಮ್ ರಿಲೇಟೆಡು ಕೂಡ ನೀವು ChatGPTಲಿ ಕೇಳ್ಬೋದು. ಜೊತೆಗೆ ಈ 3 ವೆಬ್ಸೈಟ್ ಏನು ಹೇಳಿದೆ, ಜೆಮಿನೈ, ಮೆಟಾ AI, ಸೊ ಇದರಲ್ಲೂ ಕೂಡ ಕೇಳ್ಬೋದು, ಜೊತೆಗೆ ChatGPTಲೂ ಕೇಳ್ಬೋದು. ಸೊ ಪ್ರತಿಯೊಂದು ಕೂಡ ನಿಮಗೆ ChatGPTಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ನನಗೆ ಈ 3 ವೆಬ್ಸೈಟು
ಜೆನ್ಯೂನ್ ಅನ್ನಿಸ್ತು, ಜೊತೆಗೆ ಪರ್ಫೆಕ್ಟಾಗಿ ಇನ್ಫಾರ್ಮೇಷನ್ ಕೊಡುವಂಥ ಒಂದು ವೆಬ್ಸೈಟ್ಸ್ಗಳಾಯಿತು. ಸೊ ಇನ್ನೂ ಸಾಕಷ್ಟು AI ವೆಬ್ಸೈಟ್ಸ್ಗಳಿದೆ, ಬಟ್ ನಾನು ಎಲ್ಲದನ್ನು ಹೇಳಕ್ಕೆ ಹೋಗಿಲ್ಲ. ಜಸ್ಟ್ ಈ ಒಂದು 3 ವೆಬ್ಸೈಟ್ನ ಸಜೆಸ್ಟ್ ಮಾಡಿದ್ದೀನಿ. ಸೊ ಈ 3 ವೆಬ್ಸೈಟ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನಾನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.